ಡಿಕೆಶಿ ವಿರುದ್ಧ ರಾಜೇಂದ್ರ ರಾಜಣ್ಣ ಬೆಂಕಿ. ರಾಜಣ್ಣ ನೇರವಾಗಿ ಮಾತನಾಡಿದ್ದಕ್ಕೆ ಸಚಿವ ಸ್ಥಾನ ಹೋಯಿತು. ಡಿಸಿಎಂ ಡಿಕೆಶಿ ವಿರುದ್ಧ ರಾಜೇಂದ್ರ ರಾಜಣ್ಣ ಬೆಂಕಿಯಾಗಿದ್ದಾರೆ. ರಾಜಣ್ಣ ನೇರವಾಗಿ ಮಾತನಾಡಿದ್ದಕ್ಕೆ ಸಚಿವ ಸ್ಥಾನ ಹೋಯಿತು. ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಹಿಂದೆ ಕಾಣದ ಕೈ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಸಿಎಂಗೆ ಸುರ್ಜೇವಾಲಾ ಫೋನ್ ಮಾಡಿದ್ರು. ಆದ್ರೆ ರಣದೀಪ್ ಸುರ್ಜೇವಾಲಾಗೆ ಸಹಕಾರಿ ಕ್ಷೇತ್ರದ ಮಾಹಿತಿ ಇಲ್ಲ. ಸಹಕಾರಿ ಕ್ಷೇತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ನಿರ್ದೇಶಕರ ಬೆಂಬಲ ಇರೋರೆ ಅಧ್ಯಕ್ಷರಾಗಬೇಕು, ಅದು ನಿಯಮ. ಪರೋಕ್ಷವಾಗಿ ರವಿ ಅಧ್ಯಕ್ಷರಾಗುವುದನ್ನ ವಿರೋಧಿಸಿದ್ರು ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಹಠ ಸಡಲಿಸಿದ್ರು ಕೆಎನ್ ರಾಜಣ್ಣ. ಡಿಸಿಎಂ ಡಿಕೆಶಿ ವಿರುದ್ಧ ರಾಜೇಂದ್ರ ರಾಜಣ್ಣ ಬೆಂಕಿ ಕಾರಿದ್ದಾರೆ. ರಾಜಣ್ಣ ನೇರವಾಗಿ ಮಾತನಾಡಿದ್ದಕ್ಕೆ ಸಚಿವ ಸ್ಥಾನ ಹೋಯಿತು. ಈಗ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಹಿಂದೆ ಕಾಣದ ಕೈ ಇದೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜಣ್ಣ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಸಿಎಂಗೆ ಸುರ್ಜೇವಾಲಾ ಫೋನ್ ಮಾಡಿದ್ರು. ಆದ್ರೆ ರಣದೀಪ್ ಸುರ್ಜೇವಾಲಾಗೆ ಸಹಕಾರಿ ಕ್ಷೇತ್ರದ ಯಾವುದೇ ತರದ ಮಾಹಿತಿ ಇಲ್ಲ. ಆ ಕಾರಣದಿಂದ ಸಹಕಾರಿ ಕ್ಷೇತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸುರ್ಜೇವಾಲಾ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೇನೆ. ನಿರ್ದೇಶಕರ ಬೆಂಬಲ ಇರೋರೆ ಅಧ್ಯಕ್ಷರಾಗಬೇಕು, ಅದು ನಿಯಮ. ಹಾಗಾಗಿ ಪರೋಕ್ಷವಾಗಿ ರವಿ ಅಧ್ಯಕ್ಷರಾಗೋದನ್ನ ವಿರೋಧಿಸಿದ್ರು ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಹಠ ಸಡಲಿಸಿದ್ರು ಕೆಎನ್ ರಾಜಣ್ಣ. ಡಿಸಿಎಂ ಡಿಕೆಶಿ ವಿರುದ್ಧ ರಾಜಣ್ಣ ಮತ್ತೆ ಬೆಂಕಿ ಕಾರಿದ್ದಾರೆ. ನೇರವಾಗಿ ಮಾತನಾಡಿದ್ದಕ್ಕೆ ಸಚಿವ ಸ್ಥಾನ ಹೋಯಿತು. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಸುರ್ಜೇವಾಲಾ ಅವರಿಗೆ ಸಿಎಂ ಸಿದ್ದರಾಮಯ್ಯವರು ಫೋನ್ ಮಾಡಿ ಕರೆ ಮಾಡಿ ಮಾಹಿತಿ ನೀಡಿದ್ರಂತೆ. ಆದ್ರೆ ರಣದೀಪ್ ಸುರ್ಜೇವಾಲಾ ಅವರಿಗೆ ಸಹಕಾರಿ ಕ್ಷೇತ್ರ ಹೆಂಗೆ ನಡೆಯುತ್ತೆ, ಇದರ ಮಾಹಿತಿ ಏನು ಅನ್ನೋದು ಗೊತ್ತಿರಲಿಲ್ಲ. ಹೇಗೆ ಕೆಲಸ ಮಾಡುತ್ತೆ ಎಂಬುದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷರಾಗಬೇಕು ಅಂತ ಪರೋಕ್ಷವಾಗಿ ರವಿ ಅಧ್ಯಕ್ಷರಾಗೋದನ್ನ ಒಂದು ರೀತಿ ವಿರೋಧ ಮಾಡದ ಹಾಗೆ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸುರ್ಜೇವಾಲಾ ಅವರಿಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ, ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು. ಪರೋಕ್ಷವಾಗಿ ರವಿ ಅಧ್ಯಕ್ಷರಾಗೋದನ್ನ ವಿರೋಧಿಸಿದ್ದಾರೆ ರಾಜಣ್ಣ. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಹಠ ಸಡಲಿಸಿದ್ದಾರೆ ಕೆಎನ್ ರಾಜಣ್ಣ.